ಸಮಸ್ಯೆ ಏನಾಗಿದೆ ಅಂದ್ರೆ ಇಕ್ಬಾಲ್ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಕಿರಿಯ ವಕೀಲರುಗಳು ಯಾರೇ ಬಂದು ಕೇಳಕ್ ಹೋದ್ರು ಏಕವಚನದಲ್ಲಿ ಮಾತಾಡ್ತಾರೆ. ಯಾರು ಅಲ್ಲಿಂದ ಬಂದಿದೆ ನಿಮ್ಮ ಕೆಲಸ ಮಾಡ್ತೀವಿ, ಸಮಯ ತಂದ್ರೆ ಕಾಲು ಮುಟ್ಕೊಂಡಿರ್ತಾರೆ, ಹುಷಾರಿರಲ್ಲ ಅಂತ ಪರವಾಗಿ ನಾವೇನೋ ಅರ್ಜಿ ಕೊಡೋದು ಏನೋ ಮಾಡ್ತಾ ಇರ್ತೀವಿ. ಅದಕ್ಕಾಗೇ ನಾವು ಓದಿ ಮಾಡಿ ನಾವು ಕೈಕೋಟ್ ಹಾಕೊಂಡಿರ್ತೀವಿ. ನೀವು ಅವ್ರನ್ನೇ ಕರ್ಸಿ ಅಂತ ಹೆಂಗಾಗುತ್ತೆ? ಅವ್ರ ಸೈನ್ ಇರುತ್ತೆ, ಅವ್ರ ಅಫಿಡವಿಟ್ ಇರುತ್ತೆ, ಅವ್ರ ಆಧಾರ್ ಕಾರ್ಡ್ ಅವ್ರನ್ನೇ ಕರ್ಸಿ ಅವ್ರನ್ನೇ ಮಾಡಿ ಅಂತ ಹೇಳೋದು, ನಾಳೆ ಬನ್ನಿ ಅನ್ನೋದು, ನಾಡ್ದು ಬನ್ನಿ ಅನ್ನೋದು. ಹೌದು, ಆ ತರ ಮಾಡೋದು. ನ್ಯಾಯಾಲಯಕ್ಕೆ ಬಂದಿದ್ದಾರೆ, ಸಾಹೇಬ್ರ ಹತ್ರನೂ ಸಹ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಅವ್ರ ಮೇಲೆ ಆಗಿದೆ. ಅದಕ್ಕೂ ಸಹ ಅವರು ಏನೋ ತಲೆ ಕೆಡಿಸ್ಕೊಂತ ಇಲ್ಲ. ಏನೇ ಬಂದು ಒಂದು ಅರ್ಜಿ ಕೊಟ್ಟರು ಸಹ ಎಲ್ರಿ ನಿಮ್ ಇವರು ಕಕ್ಷಿದಾರ ಇದ್ರೆ ಮತ್ತೆ ನಾವ್ಯಾಕ್ಬೇಕು ಅಲ್ವಾ ಸರ್? ಕಕ್ಷಿದಾರರು ಮಾಡಕ್ಕಾಗಲ್ಲ ಅಂತ ಅವ್ರಿಗೆ ಅಫಿಡವಿಟ್ ಇರುತ್ತಲ್ಲ ಸರ್, ಅಫಿಡವಿಟ್ ಸಿಗ್ನೇಚರ್ ಇರುತ್ತೆ, ಸಿಗ್ನೇಚರ್ ಇದ್ರು ಸಹ ಈ ತರ ಮಾಡಿದ್ರೆ ಜಡ್ಜ್ ಮುಂದೆ ಅದನ್ನು ಹೇಳಿದ್ರು. ಅವರು ಯಾವತ್ತೂ ನಮಗೆ ಸಮನ್ಸ್ ಕೊಟ್ಟು ಅವತ್ತೇ ಅವರಿಗೆ ಮೇಲಾಧಿಕಾರಿಗಳಿಗೆ ನಮ್ಗೆ ಕೊಟ್ಟೋದಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಅಂತ ಅವ್ರ ಮೇಲೆ ಆಸನ ಅವ್ರ ಲೆಟರ್ ಮೇಲೆ ಶಿಸ್ತು ಕ್ರಮ ಕೈಗೊಂಡಿದ್ದಾರೆ, ಲೆಟರ್ ಹಾಕಿದ್ದಾರೆ. ಇವತ್ತು ಅವರಿಗೆ ಸಮನ್ಸ್ ಸಮೇತ ಬಂದಿದೆ, ಅದನ್ನು ಸಮೇತ ಅವ್ರು ರಿಸೀವ್ ಮಾಡ್ಕೊಂಡಿದ್ದಾರೆ. ಇವತ್ತು ಬಂದಿಲ್ಲ ಖಂಡಿತ ಅದನ್ನ ನಾವು ಆಕ್ಷನ್ ತಗೊಂಡಿದ್ದೀವಿ.